ಅಂದ್ರೆ ನಮ್ಮ ಪೋಷಕರು ಅವರ ಆರ್ಥಿಕ ಪರಿಸ್ಥಿತಿ ಅಷ್ಟು ಸದೃಢವಾಗಿಲ್ಲ. ಯಾಕೆಂದ್ರೆ ಆದಾಯದ ಮೂಲ ಬೇರೇನು ಕಾಣ್ತಿಲ್ಲ. ಕೃಷಿಯನ್ನೇ ಆಧರಿಸಿ ಬದುಕಬೇಕಾದಂತ ಬದುಕಲ್ಲಿರ್ತಕ್ಕಂಥ ನಮ್ಮ ಜನ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸ್ಬೇಕು ಅಂದ್ರೆ ಒಂದು ಸವಾಲಾಗ್ತದೆ. ಉತ್ತಮವಾದಂತ ಶಿಕ್ಷಣ ಪಡಿಬೇಕು ಅನ್ನೋ ಆಸೆ ಇದೆ, ಆದ್ರೆ ಅದಕ್ಕೆ ಅವಕಾಶಗಳು ಬಹಳ ಕಡಿಮೆ ಇದೆ. ಒಂದು ಆರ್ಥಿಕ ವಿಚಾರ ಆದ್ರೆ ಇನ್ನೊಂದು ದೂರ ಉತ್ತಮವಾದಂತಹ ಸಂಸ್ಥೆಗಳು ಇವುಗಳು ಸಿಗೋದು ಕಷ್ಟ. ಆದ್ರೂ ನಾನು ಪ್ರವಾಸ ಮಾಡಬೇಕಾದ ಕ್ಷೇತ್ರದಲ್ಲಿ ನೋಡ್ತೀನಿ, ಎಲ್ಲಿ ನೋಡಿದ್ರು ವ್ಯಾನ್ಗಳು ಕಾಣುತ್ತೆ. ಇವತ್ತು ಕಾಣುತ್ತೆ, ಅಲ್ಲಿ ನೋಡಿದ್ರೆ ಎಲ್ಲ ಪ್ರೈವೇಟ್ ಸ್ಕೂಲ್ ವ್ಯಾನ್ಗಳು. ನಾನು ಅವ್ರನ್ನ ತಪ್ಪು ಅಂತ ನಾನು ಹೇಳ್ತಿಲ್ಲ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರ ಕೊಡಕ್ಕಾಗದಿರಂತ ಜವಾಬ್ದಾರಿನ ಅವರು ಮಾಡ್ತಾ ಇದ್ದಾರೆ, ಸೇವೆ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಯಾವ ರೀತಿ ಭಾವನೆಗಳು ಬರ್ತಾ ಇದೆ ಅಂತಂದ್ರೆ ನಮ್ಗೆ ಏನೂ ಅವಕಾಶ ಇಲ್ಲ, ನಾವು ಅಸಹಾಯಕರು, ಅನಿವಾರ್ಯವಾಗಿ ಸರ್ಕಾರಿ ಶಾಲೆಗೆ ಹೋಗಿ ಸೇರ್ಕೊಂಡು ಅಲ್ಲಿ ಬಿಲ್ಡಿಂಗ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಲೈಬ್ರರಿ ಇದೆಯಲ್ಲೋ ಗೊತ್ತಿಲ್ಲ, ಕೊನೆಯದಾಗಿ ಶೌಚಾಲಯ ಇದೆ ಇಲ್ಲೋ ಗೊತ್ತಿಲ್ಲ, ಶಿಕ್ಷಕರು ಪೂರ್ಣ ಪ್ರಮಾಣದಲ್ಲಿ ಇದ್ದಾರೋ ಗೊತ್ತಿಲ್ಲ, ಆ ಶಿಕ್ಷಕರಲ್ಲಿ ಗುಣಮಟ್ಟದ ಶಿಕ್ಷಕರು ಎಷ್ಟು ಜನ ಇದ್ದಾರೋ ಅದು ಗೊತ್ತಿಲ್ಲ. ಇಂಥ ವ್ಯವಸ್ಥೆ ಒಳಗೆ ನಮ್ಮ ಮಕ್ಕಳಿಗೆ ಪೈಪೋಟಿನಲ್ಲಿ ಭಾಗವಹಿಸಿ ಪರ್ಸೆಂಟೇಜ್ ತಗೋಬನ್ನಿ, ನೀವೆಲ್ಲ 625 625 ತಗೋಬೇಕು, ಎಲ್ರಿಗೂ ಅವಕಾಶ ಆಗ್ತಿಲ್ಲ. ಯಾವ ವಿದ್ಯಾರ್ಥಿನೂ ಕೂಡ ನಾನು ಫೇಲ್ ಆಗ್ಬೇಕು ಅಂತ ಎಕ್ಸಾಮ್ ಹೋಗೋದಿಲ್ಲ, ಹೇಗಾದ್ರೂ ಮಾಡಿ ನಾನು ಪಾಸ್ ಆಗ್ಬೇಕು ಅಂತ. ಇವತ್ತು ಪಾಸ್ಗೆ ಬೆಲೆ ಇಲ್ಲ, ಜಸ್ಟ್ ಪಾಸ್ ಬೆಲೆ ಇದೆಯಾ? ಯಾರಾದ್ರೂ ಜ್ವರ ಹೇಳ್ಬೇಕು, ಹೋಗಿ ಸೆಕೆಂಡ್ ಕ್ಲಾಸ್ ಬೆಲೆ ಇದೆಯಾ? ಫಸ್ಟ್ ಕ್ಲಾಸ್ ಮೇಲೇನೆ ಅದು A+C ಹೋಗುತ್ತೆ. ಜಗತ್ತಿವತ್ತು ಅತ್ಯಂತ ಸ್ಪರ್ಧಾತ್ಮಕವಾದಂತ ಯುಗದತ್ತ ಸಾಗಿದೆ. ನಮ್ಮ ಟೈಮಲ್ಲಿ ಏನಿಲ್ಲ, ಫಸ್ಟ್ ಕ್ಲಾಸ್ ಬಂದ್ಬಿಟ್ರೆ ನಮ್ಗೆ ಮೆರವಣಿಗೆ, ಸೆಕೆಂಡ್ ಕ್ಲಾಸ್ ಬಂದ್ರು ಮನೆಯಲ್ಲ ಎಲ್ಲ ಸಿಹಿ ಎಲ್ಲ ತಿನ್ಸಿ ಊರವ್ರಿಗೆಲ್ಲ ಹೇಳ್ತೀವಿ, ನಿಮ್ಗೆ ಯಾರು ಹೇಳಲ್ಲ. ನೀವು ಯಾವ್ರಿ ಅವಾಗ ಶಾಬಾಷ್ ಸೀಟ್ ಸಿಕ್ತು ಅಂತ, ನೀವಿನ ರಿಸಲ್ಟ್ ತಗೊಂಡು ಹೋದ್ರು ಕೂಡ ಕಷ್ಟ ಇದೆ. ನಾನೀಗ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷನಾಗಿ ಒಂದನ್ನ ಗಮನಿಸ್ತಾ ಇದ್ದೀನಿ. ಇವತ್ತು ನನ್ನ ಹತ್ರ ಬಹಳ ಜನರ ಕ್ಷೇತ್ರದಲ್ಲಿ ಕೊಡ್ತಾರೆ, BA ಮಾಡಿದೀನಿ, MA ಮಾಡಿದೀನಿ, PhD ಮಾಡಿದೀನಿ, BCom ಮಾಡಿದೀನಿ, MCom ಮಾಡಿದೀನಿ, MSc ಮಾಡಿದೀನಿ, ಬಹಳ ಜನ ಕೊಡ್ತಾರೆ. ಇವನ್ ಇಂಜಿನಿಯರಿಂಗ್ ಮಾಡಿರೋರು ಕೂಡ ಕೊಡ್ತಾರೆ. ಇವ್ರು ಯಾರನ್ನು ಒಂದು ಸಂಸ್ಥೆಗೆ ಅಥವಾ ಒಂದು ಉದ್ಯಮಕ್ಕೆ ನಾನೇನಾದ್ರು ರೆಕಮೆಂಡ್ ಮಾಡಿದ್ರೆ ಅವ್ರು ತಗೊಳಲ್ಲ, ಇವ್ರು ಯಾರು ತಗೊಳಲ್ಲ. ಯಾಕ್ರಿ ಇವರೆಲ್ಲ ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡಿದ್ರೆ ಯಾಕೆ ತಗೊಳ್ಳೋದು? ಸ್ವಾಮಿ, ನಮ್ಗೆ ಅವ್ರು ಬೇಕಾಗಿಲ್ಲ, ಸ್ಕಿಲ್ಡ್ ಲೇಬರ್ ಬೇಕು ನನಗೆ. ಹಾಗಾಗಿ ಇವತ್ತಿನ ಶಿಕ್ಷಣ ನಾವೆಲ್ಲ ಸಾಗಿದ್ವಿ ಅಂತ ಒಂದು ನಾವೇ ಯೋಚನೆ ಮಾಡುವಂತ ಪರಿಸ್ಥಿತಿ ಇದೀವಿ. ಅವಶ್ಯಕತೆಯನ್ನ ಆಧರಿಸಿ ಭವಿಷ್ಯತ್ತನ್ನ ರೂಪಿಸತಕ್ಕಂಥ ಶಿಕ್ಷಣವನ್ನು ನೋಡಬೇಕು. ಐಚ್ಛಿಕವಾದಂತ ವಿಷಯದಲ್ಲಿ ಇಲ್ಲಿ ಉದ್ಯೋಗವನ್ನು ಅರಸಿ ಬದುಕಬೇಕು ಅನ್ನೋಂತ ಬ್ಯಾಗ್ದಲ್ಲಿ ITI ಮಾಡಿದ್ರೆ 100% ಕೆಲಸ ಸಿಗ್ತದೆ, ಡಿಪ್ಲೊಮಾ ಮಾಡೋದಕ್ಕೂ ಕೆಲಸ ಸಿಗ್ತದೆ. ಅದೇ ಅದಕ್ಕಿಂತ ಉತ್ತಮವಾಗಿ ಇಂಜಿನಿಯರಿಂಗ್ ಮಾಡೋದಕ್ಕೆ ಪೂರ್ಣ ಪ್ರಮಾಣದ ಕೆಲಸ ಸಿಗ್ತದೆ. ನನಗೆ ಆಶ್ಚರ್ಯ ಆಗ್ತಾ ಇದೆ, ಈಗ 10th ಅಲ್ಲಿ ಇದ್ದೀರಿ, +2 PUC, +4.5 ಇಂಜಿನಿಯರಿಂಗ್, +5.5 ಮೆಡಿಕಲ್ ಅಲ್ವಾ? ಅಗ್ರಿಕಲ್ಚರ್ ಗ್ರಾಜುಯೇಷನ್ ಅಲ್ಲ, BSc ಮಾಸ್ಟರ್ ಡಿಗ್ರಿ 2 ವರ್ಷ. ಇಷ್ಟು ಕಲಿಕಾ ವರ್ಷಗಳನ್ನು ನೀವು ಕಳೆದ ಮೇಲೆ ನೀವು ಗುರಿಯನ್ನಿಟ್ಟು ನೀವು ವಿದ್ಯಾಭ್ಯಾಸವನ್ನು ಮಾಡಲಿಲ್ಲ ಅಂತಂದ್ರೆ ಈ ಶಿಕ್ಷಣದ ನಂತರ ಶೂನ್ಯತೆಯ ಜಗತ್ತಿನಲ್ಲಿ ಬದುಕ್ತೀರಿ. ಆ ಶೂನ್ಯತೆಯ ಜಗತ್ತಿನ ಹೊರಬರಬೇಕು ಅಂದ್ರೆ ಪ್ರತಿಯೊಬ್ಬರೂ ಕೂಡ ಕನಸು ಕಾಣಬೇಕು. ನಾನು ನಿಮ್ಮೆಲ್ಲರೂ ಆಗ್ರಹ ಮಾಡೋದು, ಕನಸು ಹೊತ್ತಿ ಈ ಒಂದು ಪರೀಕ್ಷೆಗೆ ನೀವು ಸಜ್ಜಾಗೊಳ್ಳಿ. ಈ ಪರೀಕ್ಷೆ ಭಾರತ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೆಘಾಲಯ ಶಿಕ್ಷಣ ವ್ಯವಸ್ಥೆ ಅಂತ ಕರಿತೀವಿ ನಾವು. ಆ ವ್ಯವಸ್ಥೆಯಲ್ಲಿ ಫಸ್ಟ್ IQ ಟೆಸ್ಟ್ ನಡೆಯೋದು. ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಫಸ್ಟ್ IQ ಟೆಸ್ಟ್ ಅಂದ್ರೆ ಬುದ್ಧಿವಂತಿಕೆಯ ಒಂದು ಮಾನದಂಡನ ಇಡ್ತಕ್ಕಂಥ ಪರೀಕ್ಷೆ
ಅದೇ SSLC. ಇದಂತಾನೆ ನಿಮ್ಮ ಬುದ್ಧಿವಂತಿಕೆ ಪರೀಕ್ಷೆ ಇವಾಗ ಇನ್ನೊಂದು ತಿಂಗಳಲ್ಲಿ ಎಷ್ಟನೇ ತಾರೀಕಮ್ಮ? ಇನ್ನೇನು ಒಂದು ತಿಂಗಳು. ನಾನು ಜಾಸ್ತಿ ಹೊತ್ತು ಮಾತಾಡ್ತೀನಿ, ಟ್ರೈ ಮಾಡ್ತೀನಿ. ಇನ್ನು ಒಂದು ತಿಂಗಳಲ್ಲಿ ನೀವು ಈ ಜವಾಬ್ದಾರಿನ ಎದುರಿಸ್ತಾ ಇದ್ರಿ. ಇದನ್ನ ಎದುರಿಸಬೇಕಾದ್ರೆ ದಿಟ್ಟತನದಿಂದ ಎದುರಿಸಿ, ಧೈರ್ಯದಿಂದ ಎದುರಿಸಿ, ಯಾವುದೇ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಕ್ಕೂ ಕೂಡ ಆಘಾತಕ್ಕೊಳಗಾಗಬೇಡಿ. 100ಕ್ಕೆ 100 ಯಶಸ್ಸನ್ನು ಪಡೆಯಲಿಕ್ಕೆ ಎಲ್ರಿಗೂ ಆಸೆ ಇದೆ. ಕೆಲವೊಂದು ಸಮಯ ಆಗಲಿಲ್ಲ, ಧೃತಿಗೆಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಕೋರ್ತಾ ಇರೋದು ಇವತ್ತು ಮಳವಳ್ಳಿ ಕ್ಷೇತ್ರದಲ್ಲಿ ನಿಮ್ಮೆಲ್ಲರಿಗೂ, ಈಗ ಇಲ್ಲಿ ಬಂದಿರೋರು ಎಲ್ರಿಗೂ ಡಿಜಿಟಲೈಸ್ಡ್ ಎಜುಕೇಶನ್ ಸಿಸ್ಟಮ್ ನೀವು ಅನುಭವಿಸಿದ್ದೀರ? ಎಲ್ಲರೂ ಅನುಭವಿಸಿದ್ರ? ಯಾಕೆ ಒಂದು 10 ಜನ ಮಾತಾಡ್ತಾರೆ. ಆ ಕಾರಣಕ್ಕೋಸ್ಕರ ಶಿಕ್ಷಕರಿಗೂ ಶಿಕ್ಷಣನ ನೀಡತಕ್ಕಂತ ಸರಳೀಕರಣ ಮಾಡಬೇಕಾಯಿತು. ಇನ್ನು ಒಂದೆರಡು ತಿಂಗಳಲ್ಲಿ ನಿಮ್ಗೆಲ್ಲರಿಗೂ ಮಲ್ಟಿ ಮೀಡಿಯಾ ಸೆಂಟರ್, ಟೋಟಲ್ 39 ಮಲ್ಟಿ ಮೀಡಿಯಾ ಸೆಂಟರ್ಸ್ ಮಳವಳ್ಳಿಯಲ್ಲಿ ಬರ್ತದೆ. ಆಗಿದೆ ಈಗಾಗಲೇ ಸ್ಥಾಪನೆ ಆಗಿದೆ. ಚಾಲನೆ ಕೊಟ್ಟಿದೀವ, ಒಂದು ಮಾತ್ರ ನಾನು ಮಾಡಿದೆ ಅದಕ್ಕೆ. ಸೊ ಈಗ ಇಂಟರ್ನೆಟ್ ಕನೆಕ್ಷನ್ ಸಿಕ್ಕಿದ ತಕ್ಷಣ ನೀವು ಮುಂದುವರೆದ ನಿಮ್ಮ ಹಿಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಧುನಿಕ ಶಿಕ್ಷಣವನ್ನ ಸರ್ಕಾರಿ ಶಾಲೆಗಳಲ್ಲಿ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಿದೆ. ನಾನು ಇನ್ನೊಂದು ಬಯಸದೆ, ಇಂಥ ಕೆಲಸ ಮಾಡೋದಕ್ಕೆ ನನಗೆ ನೀವು ಪ್ರೇರಣೆ ಆಗ್ಬೇಕಿಲ್ಲ. ನಮ್ಮ ಮಕ್ಕಳು ಇದನ್ನು ಬಯಸ್ತಾ ಇದ್ದಾರೆ, ಅದನ್ನ ಅನುಭವಿಸಿ ಅದರ ಜೊತೆಯಲ್ಲಿ ತಮ್ಮ ಶಿಕ್ಷಣವನ್ನು ಉನ್ನತೀಕರಣಗೊಳಿಸ್ಕೊಳ್ತಾ ಇದ್ದಾರೆ ಅನ್ನೋಂತ ಹೆಮ್ಮೆ ಅಷ್ಟೇ. ಕೃಷ್ಣನ್ ಕಥೆನ ರವೀಂದ್ರ ಭಟ್ರು ಹೇಳಿದ್ರು. ನಾನು ಪದ್ಮೂರು ರಂಗರಾಯರಂತ ಮಂಗಳೂರಿನಲ್ಲಿ ಒಬ್ರು ಶೂದ್ರ ವರ್ಗಕ್ಕೆ ಶಿಕ್ಷಣದ ವ್ಯವಸ್ಥೆ ವಿಚಾರದಲ್ಲಿ ಮತ್ತು ಅವರನ್ನ ವಿದ್ಯಾವಂತರನ್ನ ಮಾಡಬೇಕು ಅಂತಕ್ಕಂಥ ಪದ್ಮೂರು ರಂಗರಾಯರನ್ನವರು ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಅವ್ರಿಗೆಲ್ರಿಗೂ ಘೋಷಣೆ ಕೊಟ್ಟಂತ ಮಹಾನುಭಾವ. ಅವರು ಒಮ್ಮೆ ಒಂದು ವೇದಿಕೆಯಲ್ಲಿ ಮಾತಾಡ್ತಾ ಹೇಳ್ತಾರೆ, ಇಲ್ಲಿ ಕಲಿತಂತ ದಲಿತ ವ್ಯಕ್ತಿ ನಾಡನ್ನಾಡ್ತಕ್ಕಂಥ ದೊರೆಯಾಗಿ, ಅಂದ್ರೆ ದೊರೆ ಅಂದ್ರೆ ಆಫೀಸರ್ ಆಗಿ, ಅವನು ಇಲ್ಲಿ ಬಂದು ಅವ್ರ ಗಾಡಿ ಅಂದ್ರೆ ಕಾರಲ್ಲಿ ಹೋಗ್ಬೇಕಾದ್ರೆ ಆ ಕಾರನ್ನ ಧೂಳು ನನ್ನ ಪೇಟಕ್ಕೆ ತಾಕಿದ್ರೆ ಆವತ್ತು ನನ್ನ ಜೀವನ ಸಾರ್ಥಕ ಅಂತ ಹೇಳ್ತಾರೆ. ಈಗ ನಾನು ಕೇಳ್ತಾ ಇದ್ದೀನಿ, ಅವರ ಒಬ್ಬ ಅಂಧಾಭಿಮಾನಿಯಾಗಿ ನಾನು ನಿಮ್ಮನ್ನ ಆ ರೀತಿಯಲ್ಲಿ ಉನ್ನತವಾದಂತ ಜವಾಬ್ದಾರಿಗಳನ್ನ ಹೊತ್ತಂತ ಪ್ರಜೆಗಳಾಗಿ ಭವಿಷ್ಯತ್ತಿನ ಭಾರತಕ್ಕೆ ಭದ್ರ ಬುನಾದಿಯನ್ನು ನೀಡತಕ್ಕಂಥ ಶಕ್ತಿವಂತ ನೀವು ಆಗಿ ಈ ಮಳವಳ್ಳಿಗೂ ಎದುರ್ತಕ್ಕಂಥ ಕೆಲಸವನ್ನ ನೀವು ಮಾಡಿದಾಗ ಆ ಧೂಳು ನನಗೆ ತಗುತ್ತೆ. ಬದುಕಿತ್ತು ಅಥವಾ ನಾನು ಬದುಕಿಲ್ದಿದ್ರು ಜೀವನ ಸಾರ್ಥಕ ಆಗತಕ್ಕಂಥದ್ದನ್ನ ನಾನು ನೆನೆಸ್ಕೊತಾ ಇದ್ದೀನಿ. ನಿಮ್ಮಿಂದ ಬಯಸೋದು ನನಗೆ ಇಷ್ಟೇ. ನಾನು ಶಿಕ್ಷಕರನ್ನು ನಾನು ಕೋರ್ಕೊಳ್ಳೋದು ಇಷ್ಟೇ. ನಾನು ಪದೇ ಪದೇ ಹೇಳ್ತಿರ್ತೀನಿ, ಸ್ವಲ್ಪ ರಾಜಕಾರಣ ಜಾಸ್ತಿ ಮಾಡ್ಕೊಂಡು ಬೇರೆ ರೀತಿಯಲ್ಲಿ ಏನ್ ಬೇಕಾದ್ರೂ ಮಾಡಿ ಶಿಕ್ಷಣದ ಜೊತೆಯಲ್ಲಿ ನೀವು ಈ ಒಂದು ಅದ್ರ ಮಧ್ಯದಲ್ಲಿ ಇಟ್ಕೊಂಡ್ಬೇಡಿ. ಸಂಘಟನೆಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಶಿಕ್ಷಕರ ಸಂಘಟನೆಗಳು 16 ಸಂಘಟನೆಗಳಿದ್ದಾವೆ. ಶಿಕ್ಷಣ ನೀಡ್ತಕ್ಕಂಥ ಗುರುಗಳು, ನೀವು ಭವಿಷ್ಯತ್ತಿನ ಪ್ರಜೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಆ ಕಾರ್ಖಾನೆ ಮಾಲೀಕರು ನೀವು. ನಿಮ್ಮಲ್ಲಿ ಈ ಒಂದು ಗುಂಪುಗಾರಿಕೆ ರಾಜಕಾರಣ ಇದರಿಂದಾಗಿ ಶೈಕ್ಷಣಿಕ ಗುಣಮಟ್ಟ ಕುಸಿಬಾರದು ಅನ್ನೋದು ನನ್ನ ಬೇಡಿಕೆ. ಅದಕ್ಕೋಸ್ಕರ ಈಗ ನಮ್ಮ ಶಿಕ್ಷಣ ಇಲಾಖೆಯೂ ಕೂಡ ಶಾಲಾ ಪ್ರಾರಂಭ ಆಗೋದಕ್ಕೆ ಮೊದಲೇ 1 ಗಂಟೆ ಮೊದಲೇ ಶಾಲೆಯನ್ನು ಪ್ರಾರಂಭ ಮಾಡಿ ವಿಶೇಷ ಶಿಕ್ಷಣವನ್ನು ಅಟೆಂಡ್ ಕೊಡ್ತಾ ಇದ್ದಾರೆ. ಸಂಜೆ ಹೊತ್ತು ಗುಂಪು ಚಟುವಟಿಕೆಯಲ್ಲಿ ನಿಮ್ಮನ್ನ ಶಿಕ್ಷಣ ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಾನು ಈ ಬಾರಿ ನೀವು ಒಂದು ಮಾದರಿಯಾಗಿ ಮಳವಳ್ಳಿಗೆ ಹೆಸರು ತರತಕ್ಕಂಥ ಜವಾಬ್ದಾರಿ ನೋಡ್ಕೊಳ್ಳಿ. ನಾನು ಇವತ್ತು ಘೋಷಣೆ ಮಾಡ್ತೀನಿ, ಯಾರು A+ ಹೋಗ್ತೀರಿ ಮಳವಳ್ಳಿಯಲ್ಲಿ
ಅವ್ರಿಗೆ ತಲಾ ನಾನು ಯಾರ ಹತ್ರ ಭಿಕ್ಷೆ ಬೆಟ್ಟದ್ದು ಕೊಡ್ತೀವಿ, ಯಾರ ಕಡೆಯಿಂದ ನನ್ನ ಅನುಯಾಯಿಗಳು ಅಥವಾ ನನ್ನ ಬೆಂಬಲಿಗಿದ್ದಾರೆ ಅವ್ರ ಕಡೆಯಿಂದ ಕೊಡ್ತೀವಿ ಅಂತ ತಲೆ ಕೆಡಿಸ್ಕೊಳ್ತೀವಿ. ನೀವು ಮಳವಳ್ಳಿನಲ್ಲಿ A+ ಹೆಚ್ಚು ಜನ ಬರ್ತೀರಿ. ಪ್ರತಿಯೊಬ್ಬ ವಿದ್ಯಾರ್ಥಿಗೆ 50,000 ರೂಪಾಯಿಗಳನ್ನ ಆ ವಿದ್ಯಾರ್ಥಿ. ಯಾಕೆ ನಾನು ಬಯಸ್ತೀನಿ ಅಂದ್ರೆ ಕಳೆದ ಸಾರಿ ನಮ್ಮ ಮಳವಳ್ಳಿ ರಿಸಲ್ಟ್ ತುಂಬಾ ವೀಕ್. ಇಲ್ಲಿ PO ಮಾತಾಡಿದ್ರೆ ನಡೆಯಲ್ಲ. PDP ಅವರು ಸುಮ್ಮನೆ ಮಳವಳ್ಳಿ ಕಡೆ ನೋಡೋದು ಮುಗಿಯಲ್ಲ. ಇನ್ನೊಂದು ತಿಂಗಳು ನಾವು ಇವತ್ತು ಮಾಡಿರ್ತಕ್ಕಂಥ ನಮ್ಮ ಸೇವೆಯನ್ನು ಗಮನದಲ್ಲಿಟ್ಕೊಂಡು ಭವಿಷ್ಯದ ನಮ್ಮ ಮಕ್ಕಳಿಗೆ ಸ್ಫೂರ್ತಿಯಾಗಿ ನಾವೆಲ್ಲರೂ ನಿಲ್ಲೋಣ. ಇವತ್ತು ಸ್ಫೂರ್ತಿ ಸಿಂಚನ ಅನ್ನೋದೇ ಕಾರ್ಯಕ್ರಮ ಇದು. ಪ್ರಜಾವಾಣಿಯವರು ಇವತ್ತು ಸಿಂಚನ ಮಾಡೋಗ್ಲಿ. ಇನ್ನೊಂದು ತಿಂಗಳಿನ ನಂತರ ನಿಮ್ಮೆಲ್ಲ ಭವಿಷ್ಯತ್ತು ಯಶಸ್ಸಿನ ಹೋಗ್ಲಿ. ರಿಸಲ್ಟ್ ಬಂದಾಗ ಒಂದು ಕಡೆ ಕಲಿಯುವಂಥದಕ್ಕೆ ನಮಗಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಕನಿಷ್ಠ A+ನವರಂತೂ ಕರೆಸ್ತೀವಿ. ಆ ವಿಚಾರದಲ್ಲಿ ನಿಮಗೆ ಹೆಚ್ಚಿನ ಒಂದು ಶಕ್ತಿಯನ್ನ ಭಗವಂತ ಕೊಡ್ಲಿ. ಇದಕ್ಕೆ ಯಾವ್ದೋ ಕ್ರಿಕೆಟ್ ನಿಂತದೆ ತಲೆ ಆ ಕಡೆ ತಿರ್ಗಿಸ್ಕೊಡಿ. ಮನೆಗಳಿಗೂ ತಕ್ಷಣ ಪೇರೆಂಟ್ಸ್ ಟಿವಿ ಆಫ್ ಮಾಡಿ ಮನೆಯಲ್ಲಿ ನಿಮ್ಮ ಭವಿಷ್ಯದಲ್ಲೇ ಇರೋದು. ಬೇರೆ ಚಟುವಟಿಕೆಗಳಿಗೆ ನೀವು ಆಸ್ಪದ ಕೊಡಿ. ಯುಗಾದಿ ಬರ್ತದೆ, ತಲೆ ಕೆಡಿಸ್ಕೊಳ್ಳೋಕೆ ಕೊಡಿ. ಮುಂದೇನೋ